ನಾನು ತಪ್ಪು ಮಾಡಿದ್ರಷ್ಟೇ ಕ್ಷಮೆ ಕೇಳುತ್ತೇನೆ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಅದೇ ಮೊಂಡುವಾದವನ್ನ ಕಮಲ್ ಹಾಸನ್ ಮುಂದುವರಿಸಿರೋದು. ನ್ಯಾಯದ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ. ತಮಿಳಿನಿಂದ ಕನ್ನಡ ಬಂದಿದ್ದು ಹೇಳಿಕೆಗೆ ನಾನು ಬದ್ಧ ಅನ್ನುವಂಥದ್ದನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ. ಕರ್ನಾಟಕದ ಮೇಲೆ ನನಗೆ ಪ್ರೀತಿ ಇದೆ. ತೀವ್ರ ಆಕ್ರೋಶದ ಬೆನ್ನಲ್ಲೇ ಕಮಲ್ ಮತ್ತೆ ದರ್ಪದ ಮಾತುಗಳನ್ನು ಆಡಿದ್ದಾರೆ. ಈ ಬಾಯ್ಕಾಟ್ ಮಾಡಿ ಬಿಸಾಕ್ರಿ, ಯಾಕ್ರಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ವ್ಯಕ್ತಿಯ ಬಗ್ಗೆ? And I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. It's a democratic country, and I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. I've been threatened before. And if I am wrong, I will apologize. If I'm not, I won't. It's my lifestyle. Please don't tamper with it. ಈ ಮೊಂಡುವಾದಿಗೆ, ಈ ಹಿಂದೂ ವಿರೋಧಿಗೆ ಯಾಕ್ರಿ ಇಷ್ಟೊಂದೆಲ್ಲ ಕ್ಷಮೆ ಕೇಳುವವರೆಗೂ ನಾವು ಬಿಡಬೇಕು? ಬಿಟ್ಬಿಡಿ ಅವನನ್ನು, ತಲೆ ಕೆಡಿಸ್ಕೊಳ್ಳೋ, ಅವನ ಕಲೆಗೆ ಬೆಲೆ ಕೊಡೋಣಂತೆ. ಅವರ ಕಲೆಗೆ ಬೆಲೆ ಕೊಡೋದು. ಆ ವ್ಯಕ್ತಿಗತವಾಗಿ ಬಂದಾಗ ಅವನಿಗೆ ಬೆಲೆ ಕೊಡಬಾರದು. ಯಾಕೆ ಅಂತಾರೆ, ಈ ರೀತಿಯಾಗಿ ಮೊಂಡುವಾದ, ಈ ರೀತಿಯಾಗಿ ಮಾತನಾಡ್ತಾ ಹೋಗ್ಬಿಟ್ರೆ ಯಾಕೆ ಕೊಡಬೇಕು? ಬಾಯ್ಕಾಟ್ ಮಾಡಿ ಬಿಸಾಕಿ, ನಮ್ಮ ರಾಜ್ಯದಲ್ಲಿ ಅಲಾವಿಲ್ಲ, ನಿಮ್ಮ ಚಿತ್ರಗಳಿಗೆ ನಮ್ಮಲ್ಲಿ ಬರಲ್ಲ ಅಂಥೇಳಿ ಆ ರೀತಿಯಾಗಿ ನಡ್ಕೊಂಡ್ರೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈ ಮೊಂಡುವಾದಿ ಮಾತ್ರ ತನ್ನ ಮೊಂಡುತನವನ್ನು ಬಿಡ್ತಾ ಇಲ್ಲ. ಪಾಠ ಕಲಿಸಬೇಕಾಗಿರೋದು ಪದೇ ಪದೇ ನಾವು ಹೋರಾಟ ಮಾಡ್ಕೊಂಡ್ಬಿಟ್ಟು ಕ್ಷಮೆ ಕೇಳುವವರೆಗೂ ನಾವು ಬಿಡೋದಿಲ್ಲ. ಈ ಧಿಕ್ಕಾರ, ಈ ಘೋಷಣೆಗಳೆಲ್ಲ ಬಿಡಬೇಕು, ಸ್ಟ್ರಿಕ್ಟ್ ಆಗಿ ಹೇಳಬೇಕು. ನಮ್ಮ ಭಾಷೆ ವಿಚಾರ ಮಾತನಾಡಿದ್ದೀರಾ, ಮುಗೀತು. ಒಂದೇ ಸ್ಥಳಕ್ಕೆ ಚಿತ್ರವನ್ನು ಬ್ಯಾನ್ ಮಾಡಬೇಕು, ಕರ್ನಾಟಕಕ್ಕೆ ನೋ ಎಂಟ್ರಿ ಅಷ್ಟೇ ಹೇಳ್ಬೇಕು, ಅವಾಗ ಸರಿ ಆಗುತ್ತೇನೋ? ಈಗ ಅದನ್ನೇ ಮಾಡೋದಕ್ಕೆ ಹೊರಟಿದೆ ಅರುಣ್ ಚಲನಚಿತ್ರ ಮಂಡಳಿಯವರು. ಯಾಕಂದ್ರೆ ಪದೇ ಪದೇ ಅವರು ಕ್ಷಮೆಯನ್ನ ಯಾಚನೆ ಮಾಡೋದಿಲ್ಲ ಅನ್ನುವಂಥದ್ದನ್ನ ಕಮಲ್ ಹಾಸನ್ ಅವರು ಎರಡನೇ ಸಲ ಹೇಳ್ತಾ ಇರುವಂಥದ್ದು. ಇದು ಅದನ್ನೇ ರಿಪೀಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ಬಾಯ್ ತಪ್ಪಿ ಏನೋ ಅಂದ್ಬಿಡ್ತಾರೆ, ಅದಾದ ಬಳಿಕ ತಪ್ಪು ಹೇಳಿರುವಂಥದ್ದು ಅಂತ ಗೊತ್ತಾದಾಗ ಕ್ಷಮೆ ಕೇಳುವಂಥದ್ದು ಸಹಜ. ಆದ್ರೆ ಕಮಲ್ ಹಾಸನ್ ಅವರು ಉದ್ದೇಶಪೂರ್ವಕವಾಗಿ ಪದೇ ಪದೇ ಕನ್ನಡಿಗರನ್ನ ಕೆಣಕುವಂತಹ ರೀತಿಯಲ್ಲೇ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಭಾಷಾ ತಜ್ಞರು ತಮಿಳು ಹಾಗೂ ಕನ್ನಡ ಸೋದರ ಭಾಷೆ ಅನ್ನುವಂಥದ್ದಕ್ಕೆ ಸಾಕ್ಷ್ಯವನ್ನ ಒದಗಿಸಿದ ಮೇಲೂ ಈ ವ್ಯಕ್ತಿ ಈ ರೀತಿ ವಿವೇಚನಾ ರಹಿತವಾಗಿ ಮಾತನಾಡ್ತಾ ಇದ್ದಾರೆ ಅಂದ್ರೆ ಅದರ ಹಿಂದೆ ಏನೋ ಅಜೆಂಡಾ ಇರ್ಬೋದು. ಆದ್ರೆ ಕನ್ನಡಿಗರು ಈಗ ಒಂದು ನಿರ್ಧಾರಕ್ಕಂತೂ ಬಂದಿದ್ದಾರೆ. ಈಗಾಗಲೇ ಕರವೇ ಅವರು ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಕರ್ನಾಟಕದಲ್ಲಿ ಮೇ 5ಕ್ಕೆ ಕಮಲ್ ಹಾಸನ್ ಅವರ ಚಿತ್ರವನ್ನ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಇದಕ್ಕೆ ಪೂರಕವಾಗಿ ಸ್ಪಂದನೆಯನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ವಿತರಕರ ಜೊತೆಗೆ ಮಾತನಾಡಿದ್ದಾರೆ ಕೂಡ. ಕಮಲ್ ಹಾಸನ್ ಅವರು ಕ್ಷಮೆಯನ್ನ ಯಾಚನೆ ಮಾಡದೇ ಇದ್ರೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡೋದಿಲ್ಲ ಅಂತ ಸೌತ್ ಇಂಡಿಯನ್ ಫಿಲಂ ಚೇಂಬರ್ಗೂ ಕೂಡ ಅದನ್ನ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಈಗ ಮತ್ತೆ ಕಮಲ್ ಹಾಸನ್ ಅವರ ಹೇಳಿಕೆ ಏನಿದೆ ಅದರ ಬೆನ್ನಲ್ಲೇ ತಮ್ಮ ನಿರ್ಧಾರವನ್ನ ಕೂಡ ಪ್ರಕಟಪಡಿಸಿದ್ದಾರೆ. ಇನ್ ಕೇಸ್ ಏನಾದ್ರೂ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಥಿಯೇಟರ್ ನಲ್ಲಿ ಸಿನಿಮಾ ಏನಾದ್ರೂ ರಿಲೀಸ್ ಮಾಡಿದ್ರೆ ಚಿತ್ರಮಂದಿರವನ್ನೇ ಧ್ವಂಸಗೊಳಿಸ್ತೀವಿ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಈಗಾಗಲೇ ಕರವೇ ಅವರು ಕೊಟ್ಟಿದ್ದಾರೆ. ಸತತವಾಗಿ ಹೋರಾಟವನ್ನ ನಡೆಸ್ತಾನೆ ಬಂದಿದ್ದಾರೆ. ಜೊತೆಗೆ ಇವತ್ತು ವಶಿಷ್ಠ ಸಿಂಹ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ವ್ಯಕ್ತಿ ಬೆಳೆದ ಮೇಲೆ ತಾನು ಏನ್ ಬೇಕಾದ್ರೂ ಮಾತನಾಡಿದ್ರೆ ನಡೆಯುತ್ತೆ ಅನ್ನುವಂಥದ್ದು ಆತನ ಮನಸ್ಸಲ್ಲಿ ಇರಬಾರ್ದು. ಬದಲಾಗಿ ಹೆಚ್ಚು ಹೆಚ್ಚು ಜವಾಬ್ದಾರಿಯಿಂದ ನಡೆದುಕೊಳ್ಬೇಕು. ಪ್ರೀತಿಯನ್ನ ಗಳಿಸೋದು ಹಾಗೂ ಬಿಡೋದು ಅವ್ರಿಗೆ ಬಿಟ್ಟಂತಹ ವಿಚಾರ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಜೊತೆಗೆ ಪ್ರತಿಯೊಬ್ಬ ಬಯಸ್ತಾ ಇರುವಂತದ್ದು ಅದನ್ನೇ, ಈ ರೀತಿ ಪದೇ ಪದೇ ಹೇಳಿಕೆಗಳನ್ನ ಕೊಡುವಂತವ್ರಿಗೆ ಒಂದು ಬಿಸಿಯನ್ನ ಮುಟ್ಟಿಸ್ಬೇಕು. ಅವರ ಸಿನಿಮಾವನ್ನ ಕಂಪ್ಲೀಟ್ ಆಗಿ ಈಗಾಗಲೇ ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಮಾಡಲೇ ಬಿಡಬಾರ್ದು ಅನ್ನುವಂತಹ ಒಂದು ಒತ್ತಾಯಕ್ಕೆ ಬಂದಿದ್ದಾರೆ. ಹಾಗಾಗಿ ಮೇ 5ಕ್ಕೆ ರಿಲೀಸ್ ಆಗುವಂತಹ ಚಿತ್ರ ಏನಿದೆ ಅದನ್ನ ಬಹುಶಃ ಚಿತ್ರಮಂದಿರದವರು ಕೂಡ ಅದಕ್ಕೆ ಅವಕಾಶವನ್ನ ಕೊಡೋದಿಲ್ಲ ಅಂತ ಅನಿಸ್ತಾ ಇದೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.